ಹಾಯ್, ನಾನು ನಿಮ್ಮ KS16 ಹುಡುಗ. ಎಕ್ಸ್ಟ್ರಾ ಡೇ ನಾವು ಹೊರನಾಡು ಮತ್ತೆ ಧರ್ಮಸ್ಥಳ ಕಂಪ್ಲೀಟ್ ಮಾಡಿದ್ವಿ. ನಾವಿವತ್ತು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ. ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ರೂಮ್ ನ ಚೆಕ್ಔಟ್ ಮಾಡಿ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊರಟೆ. ಕಾರ್ನ ಪಾರ್ಕಿಂಗ್ ಅಲ್ಲಿ ಹಾಕಿ ಹಾಗೆ ತಿಂಡಿ ಮಾಡಬೇಕು ಅಂತ ಹೇಳಿ ಹೋಟ್ಲು ಕಡೆ ಹೊರಟೆ. ತಿಂಡಿ ಎಲ್ಲ ಆದ್ಮೇಲೆ ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಅಷ್ಟೊತ್ತಿಗೆ ಕಸ್ಟಮರ್ ಕೂಡ ಪೂಜೆ ಮುಗಿಸ್ಕೊಂಡ್ ಬಂದ್ರು. ಹಾಗೆ ಕಸ್ಟಮರ್ ಹುಜಿರೆ ಹತ್ರ ಸೂರ್ಯನ ಟೆಂಪಲ್ ಒಂದು ನೋಡ್ಕೊಂಡು ಊರ್ ಕಡೆ ಹೊರಡೋಣ ಅಂದ್ರು. ಹಾಗೆ ನಾನು ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊಂಡು ಹುಜಿರೆ ಹತ್ರ ಒಂದು ಕಾಮಧೇನು ಹೋಟ್ಲು ಹತ್ರ ಊಟಕ್ಕೆ ಅಂತ ಸ್ಟಾಪ್ ಕೊಟ್ಟೆ. ಊಟಕ್ಕೆ ಆಲೂ ಬಜ್ಜಿ ಮತ್ತೆ ಅನ್ನ ಸಾಂಬಾರ್ ತಿನ್ಕೊಂಡು ಅಲ್ಲಿಂದ ಸೀದಾ ದೇವಸ್ಥಾನ ಹತ್ರ ಬಂದ್ವಿ. ಹಾಗೆ ಕಸ್ಟಮರ್ ಪೂಜೆಗಂತ ಹೊರಟ್ರು. ಹಾಗೆ ಈ ಟ್ರಿಪ್ ನ ಇದು ಲಾಸ್ಟ್ ಪ್ಲೇಸ್ ಆಗಿತ್ತು. ಹಾಗೆ ಇದು ಮುಗಿಸ್ಕೊಂಡು ಸೀದಾ ಚಾರ್ಮುಡಿ ಹತ್ರ ಒಂದು ಸ್ಟಾಪ್ ಕೊಟ್ಟೆ. ಕರೆಕ್ಟ್ ಸನ್ಸೆಟ್ ಟೈಮಿಗೆ ರೀಚ್ ಆಗಿದ್ವಿ. ಹಾಗಾಗಿ ಅದ್ಭುತ ಒಂದು ವ್ಯೂ ನ ಎಂಜಾಯ್ ಮಾಡಿದ್ವಿ. ಜೀವನದಲ್ಲಿ ಎಷ್ಟೇ ನೋವು ಕಷ್ಟ ಇದ್ರೂನು ಪ್ರಕೃತಿ ಮುಂದೆ ಬಂದಾಗ ಎಲ್ಲ ಮರೆತೆ ಹೋಗುತ್ತೆ. ಹಾಗೆ ನೀವು ಇದೇ ತರ ಟ್ರಿಪ್ ಮಾಡಲು ಕ್ಯಾಬ್ ಬೇಕಾದಲ್ಲಿ ನನಗೆ DM ಮಾಡಬಹುದು. ಹಾಗೆ ಕೊಟ್ಗೆಹಾರ ಬಂದ್ಮೇಲೆ ಒಂದು ಸ್ಟಾಪ್ ತಗೊಳ್ಳೇಬೇಕು, ಯಾಕಂದ್ರೆ ಇಲ್ಲಿನ ನೀರ್ ದೋಸೆ ಅಷ್ಟು ಫೇಮಸ್ ಆಗಿದೆ. ನಾನು ಎಷ್ಟು ಸಲ ಕೊಟ್ಗೆಹಾರ ಬಂದಿದ್ದೀನೋ ಅಷ್ಟು ಸಲಾನು ನಾನು ನೀರ್ ದೋಸೆ ತಿಂದಿದ್ದೀನಿ. ಅದೇನೋ ಅಷ್ಟು ರುಚಿ ಇರುತ್ತೆ ಇಲ್ಲಿನ ನೀರ್ ದೋಸೆ. ಹಾಗೆ ಒಂದು ಕಾಫಿ ಕುಡ್ದೆ. ಕಾಫಿ ಕುಡ್ಕೊಂಡು ಇನ್ನೇನೋ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಶುಭರಾತ್ರಿ.